ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮಗೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಶನಿವಾರವಾಗಿರೋದ್ರಿಂದ ನಾನಾ ರೀತಿಯಾದಂಥ ಸಂಕಷ್ಟಗಳು ದೂರ ಆಗಬೇಕು ಅಂದರೆ ಶನಿವಾರಗಳಂದು ಈ ತಪ್ಪದೇ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ನಾನಾ ರೀತಿಯ ವ್ಯಾಧಿಗಳಿಂದ ದೂರ ಆಗೋದು ಶತಸಿದ್ಧವಾಗುತ್ತೆ. ಹೇಗೆ ಏನು ಮಾಡಬೇಕು ತಿಳಿಸ್ಕೊಡ್ತೇನೆ, ಕೊನೆಯ ಭಾಗದವರೆಗೂ ನೋಡಿ. ಈ ದಿನ ಶನಿವಾರ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶನಿವಾರ ದಿನ ದ್ವಿತೀಯ ತಿಥಿ 10:28 ಇರುತ್ತೆ. ತದನಂತರ ತೃತೀಯ ತಿಥಿ ಪ್ರಾರಂಭವಾಗಿ ಕೃಷ್ಣ ಪಕ್ಷ ಅರ್ಶನ ಯೋಗ ಇರತಕ್ಕಂಥ ಸಮಯ. ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ 9:19 10:51 ಯಮಗಂಡ ಕಾಲ ಮಧ್ಯಾಹ್ನ 1:55 3:27 ಗುಳಿಕ ಕಾಲ ಬೆಳಗ್ಗೆ 6:15 7:48 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 6:08 6:58 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 11:59 ಮಧ್ಯಾಹ್ನ 12:49 ಕೂಡ. ಸ್ನೇಹಿತರೆ, ಈ ದಿನ ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವ್ರಿಗೆ ಇವತ್ತಿನ ದಿನ ಕೂಡ ತಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರ್ತಾರೆ. ಆದರೆ ಒಂದು ಸರಿಯಾಗಿ ಕೇಳಿಸ್ಕೊಳ್ಳಿ, ಇವತ್ತಿನ ದಿನ ಯಾರೇ ಹೊಸದಾಗಿ ಬರ್ತಕ್ಕಂಥ ಸ್ನೇಹಿತರನ್ನು ಅಷ್ಟು ಸುಲಭವಾಗಿ ನಂಬೇಡಿ. ಅಷ್ಟು ಉತ್ತಮತೆಯನ್ನು ಈ ದಿನ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮೋಸ ಮಾಡೋರು ಜಾಸ್ತಿ ಆಗ್ತದೆ. ನಿಮ್ಮ ಬಿಸ್ನೆಸ್ಸಲ್ಲೂ ಅಷ್ಟೇ ಹೊಸದಾಗಿ ಬರ್ತಕ್ಕಂಥ ಒಬ್ಬ ಪಾರ್ಟಿಗಳನ್ನು ಆದಷ್ಟು ಕೂಡ ಜಾಗೃತೆಯಿಂದ ವರ್ತನೆಯನ್ನು ಮಾಡಿ. ಮೇಷರಾಶಿಯವರಿಗೆ ಲಾಭವಿದೆ. ಖಂಡಿತವಾಗಿ ಎಲ್ಲ ಥರದ ಒಂದು ರೀತಿಯಾದಂಥ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸ್ವಲ್ಪ ನಿಮ್ಮ ಹಿರಿಯ ಸಹೋದರರು ಕೆಲವೊಂದು ಮೋಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಅದನ್ನು ಹೊರತುಪಡಿಸಿದರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಖಂಡಿತವಾಗಿ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಶತ್ರುವಿನ ಮೇಲೆ ಜಯ, ಕೋರ್ಟ್ ಕಚೇರಿ ವಿಚಾರದಲ್ಲೂ ಜಯವನ್ನು ಸಾಧಿಸ್ತೀರಿ. ದಾಂಪತ್ಯ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ವಿರಸದಿಂದ ಕೂಡಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಅದ್ಭುತವಾಗಿರ್ತಕ್ಕಂಥ ದಿನವಾಗ್ತದೆ. ಈ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಗೆಲುವು ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ. ಅದನ್ನು ಸ್ವಲ್ಪ ದಾಂಪತ್ಯದ ವಿರಸಗಳು ಕಾಣಿಸ್ಕೊಳ್ಳೋದು ಬಿಟ್ಟರೆ ಮಿಕ್ಕೆಲ್ಲ ವಿಚಾರಗಳು ಶುಭದಾಯಕವಾಗಿರುತ್ತೆ. ದುರ್ಗಾರಾಧನೆಯನ್ನು ಮಾಡಿ ಇನ್ನಷ್ಟು ಶುಭವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ನಾವು ಇವತ್ತಿನ ದಿನ ನೋಡೋದಾದರೆ ಸ್ವಲ್ಪ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರಾದರೂ ಚೇಂಜ್ ಆಫ್ ಜಾಬ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಮಾಡಿ. ಎಕ್ಸಲೆಂಟ್ ಡೇ ಕೂಡ ಆಗುತ್ತೆ. ಒಂದು ಸಣ್ಣ ಬದಲಾವಣೆಯ ಸಮಯ. ಹಾಗೂ ಅತಿಯಾಗಿ ನೀವು ಕೆಲವೊಂದು ಸಬಾರ್ಡಿನೇಟ್ಸು ನಿಮ್ಮ ಸ್ನೇಹಿತರು ನಂಬಿದ್ದೀರಿ ಇದ್ದರೆ ನಿಮ್ಮ ಸ್ನೇಹಿತರು ಸ್ವಲ್ಪ ಮೋಸ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಸ್ವಲ್ಪ ಹಿರಿಯರೊಟ್ಟಿಗಿನ ಸಂಬಂಧವನ್ನು ಸರಿಯಾಗಿಟ್ಕೊಳ್ಳಿ. ಖಂಡಿತವಾಗಿ ಶುಭದಾಯಕವಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ಕಾರ್ಯಗಳು ಶುಭದಾಯಕವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಕಟಕ ರಾಶಿಯವರು ಸ್ವಲ್ಪ ಎಚ್ಚರ ಇರಿ. ವಾದ ವಿವಾದಗಳಿಂದ ದೂರ ಇರಿ. ನೆರೆ ಹೊರೆ ಆಸ್ತಿ ವಿವಾದ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಇವತ್ತು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥದ್ದಿರೋದ್ರಿಂದ ದುರ್ಗಾದೇವಿಗೆ ಸ್ವಲ್ಪ ಮಟ್ಟಿಗೆ ಉದ್ದಿನ ಕಾಳನ್ನು ಕೊಟ್ಟು ಅಲ್ಲಿ ಪೂಜಾರ್ಚನೆಯನ್ನು ಮಾಡಿಸ್ತಾ ಬರೋದು ಮರಿಬೇಡಿ. ಸಾಧ್ಯವಾದಷ್ಟು ಕೂಡ ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಈ ಇಡೀ ದಿನ 108 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಶುಭವಾಗ್ತದೆ. ಹಾಗೆ ಸಿಂಹ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು. ಸಿಂಹರಾಶಿಯವರು ಆದಷ್ಟು ಕೂಡ ಈ ದಿನ ವ್ಯಾವಹಾರಿಕವಾಗೇ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಮತ್ತು ಇಲ್ಲಿಗಲ್ ಕೆಲವೊಂದು ಆ್ಯಕ್ಟಿವಿಟೀಸ್ ಕಾಣಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತೋರಿಸುತ್ತೆ. ಬಟ್ ಆದಷ್ಟು ಕೂಡ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಎಚ್ಚರ. ನೀವೇನಾದರೂ ರೆಕಾರ್ಡ್ಸ್ ಮಾಡ್ಕೊಳ್ತಿದ್ದೀವಿ ಈ ದಿನ ಅಂದಾಗ, ಒಪ್ಪಂದಗಳನ್ನು ಮಾಡ್ಕೊಳ್ತಿದ್ದೀವಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮಾಡ್ತಕ್ಕದ್ದು ಉತ್ತಮ.
ಇನ್ನು ಮಿಕ್ಕ ವಿಚಾರ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳಿರ್ತದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯವರ ಫಲಗಳನ್ನು ನಾವು ನೋಡಿದಾಗ ಖಂಡಿತ ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ, ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಬಟ್ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಮ್ಯಾಕ್ಸಿಮಮ್ ಈ ದಿನ ಕನ್ಯಾ ರಾಶಿಯವ್ರಿಗೆ ಆರೋಗ್ಯವನ್ನು ಹೊರತುಪಡಿಸಿ ಸ್ವಲ್ಪ ಸ್ಟ್ರೆಸ್ ಇರತಕ್ಕಂಥದ್ದು ಇರ್ತದೆ. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕೇವಲ ಟ್ರೆಮಂಡಸ್ ಆಗಿರ್ತಕ್ಕಂಥ ನಾಲೆಡ್ಜಿಂದ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಸಂಪಾದನೆಯನ್ನು ಮಾಡ್ತೀರಾ. ಹಾಗೆ ಲಾಟ್ರಿ ವಿಚಾರದಲ್ಲಿ, ಹಾಗೆ ಷೇರು ಮಾರುಕಟ್ಟೆ ವಿಚಾರದಲ್ಲಿ ಖಂಡಿತವಾಗಿ ಅದ್ಭುತ ಲಾಭ. ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಳಿತಕ್ಕಂಥ ದಿನವಾಗ್ತದೆ. ಕೇವಲ ನಿಮ್ಮ ಬುದ್ಧಿಶಕ್ತಿಯನ್ನು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಕೂಡ ಲಾಭದಾಯಕವಾಗಿ ಈ ದಿನ ತುಲಾರಾಶಿಯವರಿಗೆ ಕೊಡುತ್ತೆ. ಖಂಡಿತ ನೀವು ಕೂಡ ದುರ್ಗಾದೇವನ್ನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ನೋಡಿ. ನಿಮ್ಮ ಈಗೋಸ್ಟಿಕ್ ನೇಚರು, ಮಾತಾಡ್ತಲೇ ಇರ್ತಕ್ಕಂಥದ್ದು ಅಥವಾ ಏನಾದರೂ ಕ್ರಿಬ್ ಮಾಡ್ತಕ್ಕಂಥ ವಿಚಾರಗಳನ್ನು ಮಾಡಿದ್ರೆ ಇದರ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆಗಳನ್ನು ಮಾಡ್ಕೊಳ್ಳಿ. ವಾಹನಾದಿಗಳಾಗಿರ್ಬೋದು, ಸೈಟ್ ಖರೀದಿಗಳಾಗಿರ್ಬೋದು, ಯಾವುದೇ ಒಂದು ಖರೀದಿಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಗಳನ್ನು ಮಾಡಿ. ನಿಮ್ಮದೇ ಆದಂಥ ಒಂದು ಸ್ಟ್ರಾಟಜಿನ ಉಪಯೋಗಿಸ್ಕೊಂಡ್ರೆ ಇದನ್ನು ಸ್ವಲ್ಪ ಫೇಲ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ, ಆತುರದ ಬುದ್ಧಿ, ಕೆಲವೊಂದು ನಿರ್ಧಾರಗಳನ್ನು ತಪ್ಪಾಗಿ ತಗೊಂಡು ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗ್ತಕ್ಕಂಥದ್ದು ಇರ್ತದೆ, ನಷ್ಟವನ್ನು ಹೊಂದತಕ್ಕಂಥದ್ದು ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ಧನುರಾಶಿಯವರ ಫಲಾಫಲ ಖಂಡಿತ ಧನುರಾಶಿಯವರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು, ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಯಾವುದೇ ಆದಂಥ ಈ ಒಂದು ಚಾಲಕರಿಗೆ ಖಂಡಿತವಾಗಿ ಅದ್ಭುತವಾಗಿ ಒಳ್ಳೆಯ ಶುಭವನ್ನು ಕೊಡುತ್ತೆ. ಕೇವಲ ಮಾತಿನಿಂದ ಲಾಭವನ್ನು ಪಡಿತಕ್ಕಂಥ ದಿನ, ಖಂಡಿತ ಶುಭವಿದೆ, ಒಳ್ಳೆಯದಾಗಿ. ಮಕರ ರಾಶಿಯವರು ತಮ್ಮ ಮಾತು ಮತ್ತು ತಮ್ಮ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಕುಟುಂಬದಲ್ಲಿ ಕೆಲವೊಂದು ಕಲಹಗಳು ಕೇವಲ ಮಾತಿನಿಂದ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ವ್ಯಾವಹಾರಿಕವಾಗಿ ಶುಭವಿದೆ, ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಇನ್ನು ಮಿಕ್ಕ ವಿಚಾರಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಕುಂಭರಾಶಿಯ ಫಲಾಫಲ, ಕುಂಭರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ತಲೆಯಲ್ಲಿ ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳು ಬರ್ತದೆ. ಬಟ್ ಲೇಸಿನೆಸ್ ಕಾಡುತ್ತೆ. ಕೆಲವೊಂದು ಸೋಂಬೇರಿತನ ನಿಮಗೆ ಅವಕಾಶಗಳನ್ನು ದೂರ ಮಾಡಿಬಿಡುತ್ತೆ. ಬಟ್ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ ನಿಮ್ಮ ಕೆಲಸದಲ್ಲಿ ಆದಷ್ಟು ಕೂಡ ತಲ್ಲೀನತೆಯನ್ನು ಕೊಟ್ಟಾಗ ಮಾತ್ರ ಈ ದಿನ ಭಾಗ್ಯೋದಯವಾಗಿ ಶುಭವನ್ನು ಕೊಡುತ್ತೆ. ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ದುರ್ಗಾ ಮಾತೆಯನ್ನು ಆರಾಧನೆ ಮಾಡಿ. ಇದನ್ನು ಶುಭವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ, ಒಳ್ಳೆಯದಾಗುತ್ತೆ. ಹಾಗೆ ಮೀನರಾಶಿಯ ಫಲಾಫಲ ಎಚ್ಚರಿಕೆ ವಹಿಸ್ಕೊಳ್ಳಿ. ಸ್ವಲ್ಪ ಆದಷ್ಟು ಕೂಡ ತಾವು ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇದೆ. ಹಣಕಾಸು ವಹಿವಾಟುಗಳಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು ಮೋಸ ಹೋಗ್ತಕ್ಕಂಥದ್ದು ಖಂಡಿತ, ಇದು ನಿಜ. ಆದಷ್ಟು ಎಚ್ಚರ. ಉದ್ದಿನ ಕಾಳನ್ನು ದಾನ ಮಾಡೋದು ಮರಿಬೇಡಿ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಯಾವುದೇ ಕಷ್ಟಗಳು ಕಾಡ್ತಾ ಇದ್ದರೆ ಕನಿಷ್ಠ ಪಕ್ಷ 6 ತಿಂಗಳ ಶನಿವಾರಗಳಂದು ಒಂದು ಕಪ್ಪು ವಸ್ತ್ರದಲ್ಲಿ ಎಳ್ಳನ್ನು ಹಾಕ್ಕೊಳ್ಳಿ. ಒಂದು ಬಗ್ಸೆವಷ್ಟು ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ 108 ಬಾರಿ ಮಂತ್ರವನ್ನು ಹೇಳಿ ಆ ಬಟ್ಟೆಯನ್ನು ಕಟ್ಟಿ ನೀರಲ್ಲಿ ವಿಸರ್ಜನೆಯನ್ನು ಮಾಡಿ. ಅದರಲ್ಲಿ ಎಕ್ಸ್ಪೆಷಲಿ ಹರಿತಕ್ಕಂಥ ನೀರಲ್ಲಿ ವಿಸರ್ಜನೆ ಮಾಡಿದ್ರೆ ಸಂಕಷ್ಟಗಳಿಂದ ದೂರವಾಗಿ ಶುಭವಾಗುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಆಗಿರ್ಬೋದು, ಲಾಭವಾಗಿರ್ಬೋದು, ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.